ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಲಾಗಿದ್ದ ಜಯಲಲಿತಾ ಒಡವೆಯನ್ನು ಹಿಂತಿರುಗಿಸುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಜಪ್ತಿಯಾಗಿದ್ದ ಜಯಲಲಿತಾ ಒಡವೆಯನ್ನ ಹಿಂತಿರುಗಿಸುವಂತಹ ಪ್ರಕ್ರಿಯೆ ಆರಂಭವಾಗಿದೆ ಎಂದು ತಮಿಳುನಾಡು ಸರ್ಕಾರಕ್ಕೆ ಒಡವೆ ಮತ್ತು ವಸ್ತುಗಳು ಹಸ್ತಾಂತರ ಕೂಡ ಆಗಲಿದೆ. ಮಾಜಿ ಸಿಎಂ ಜಯಲಲಿತಾಗೆ ಸೇರಿದ್ದ ಒಡವೆ ಮತ್ತು ಇತರೆ ವಸ್ತುಗಳು 468 ಬಗೆಯ 7,040 ಗ್ರಾಂ ಚಿನ್ನಾಭರಣ, ವಜ್ರ ಖಚಿತ ಆಭರಣಗಳ ಹಸ್ತಾಂತರ ಕೂಡ ಈ ಒಂದು ಪ್ರಕ್ರಿಯೆ ಆರಂಭವಾಗಲಿದೆ. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ವಿರುದ್ಧದ ಒಂದು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಎನ್ನುವಂತಹ ಪ್ರಕರಣ ಕೇಳಿಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂದರ್ಭದಲ್ಲಿ ಅವರ ಮನೆಯಲ್ಲಿರುವಂತಹ ಆದಾಯಗಳಾಗಿರ್ಬೋದು, ಹಾಗೆ ಚಿನ್ನಾಭರಣ, ವಜ್ರಖಚಿತ ಆಭರಣಗಳಾಗಿರ್ಬೋದು, ಹಾಗೆ ರೆಫ್ರಿಜರೇಟರ್, ಟಿವಿ ಸೆಟ್, ಏನು ವಸ್ತುಗಳಿತ್ತು, ದುಬಾರಿ ವಸ್ತುಗಳು, ಅದನ್ನೆಲ್ಲ ಕೂಡ ಜಪ್ತಿಯನ್ನು ಮಾಡಲಾಗಿತ್ತು. ಆದರೆ ಇದೀಗ 2025ರಲ್ಲಿ ಜಪ್ತಿಯಾಗಿದ್ದಂತಹ ಜಯಲಲಿತಾ ಅವರ ಒಡವೆ ಹಿಂತಿರುಗಿಸುವಂತಹ ಪ್ರಕ್ರಿಯೆಯನ್ನು ಇವತ್ತು ಆರಂಭ ಮಾಡ್ತಾ ಇದ್ದಾರೆ. 700 ಕೆಜಿ ತೂಕದ ಬೆಳ್ಳಿ ಆಭರಣಗಳು ಮತ್ತು 740 ದುಬಾರಿ ಚಪ್ಪಲಿಗಳು ಕೂಡ ಸೇರಿದಂತೆ 11,344 ರೇಷ್ಮೆ ಸೀರೆಗಳು, 250 ಶಾಲು, ಹಾಗೆ 12 ರೆಫ್ರಿಜರೇಟರ್, 10 ಟಿವಿ ಸೆಟ್, 8 ವಿಸಿಆರ್, 1 ವಿಡಿಯೋ ಕ್ಯಾಮೆರಾ ಹಾಗೂ 4 ಸಿಡಿ ಪ್ಲೇಯರ್ ಹಸ್ತಾಂತರ ಆಗಲಿದೆ. 2 ಆಡಿಯೋ ಡೆಕ್, 24 2-in-1 ಟೇಪ್ ರೆಕಾರ್ಡರ್ ಹಸ್ತಾಂತರ ಆಗ್ತಾ ಇದೆ. ಸರ್ಕಾರಕ್ಕೆ 1040 ವಿಡಿಯೋ ಕ್ಯಾಸೆಟ್ಸ್ ಹಾಗೆ 3 ಐರನ್ ಲಾಕರ್ ಹಸ್ತಾಂತರ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಜಯಲಲಿತಾ ಅವರ ಬಳಿ ಯಾವ ವಸ್ತುಗಳನ್ನ ಜಪ್ತಿ ಮಾಡಲಾಗಿತ್ತು ಅಂತ ನೋಡೋದಾದ್ರೆ 468 ಬಗೆಯ 7,040 ಗ್ರಾಂ ಚಿನ್ನಾಭರಣವನ್ನ ಕೂಡ ಜಪ್ತಿ ಮಾಡಲಾಗಿತ್ತು. ಇನ್ನು ವಜ್ರ ಖಚಿತ ಆಭರಣಗಳ ಹಸ್ತಾಂತರ ಕೂಡ ಇವತ್ತು ಪ್ರಕ್ರಿಯೆ ನಡೆಯಲಿದೆ. 700 ಕೆಜಿ ತೂಕದ ಬೆಳ್ಳಿ ಆಭರಣಗಳು ಕೂಡ ಜಪ್ತಿ ಮಾಡಲಾಗಿತ್ತು. ಅದರ ಜೊತೆಗೆ 740 ದುಬಾರಿ ಚಪ್ಪಲಿಗಳು ಅಂದರೆ ಹೈ ರೇಟ್ ಸ್ಲಿಪ್ಪರ್ಸ್ ಕೂಡ ಅವರಿಂದ ಜಪ್ತಿಯನ್ನು ಮಾಡಲಾಗಿತ್ತು. ಹಾಗೆ ರೇಷ್ಮೆ ಸೀರೆಗಳು ಒಂದಲ್ಲ ಎರಡಲ್ಲ 11,344 ಸೀರೆಗಳು, 250 ಶಾಲ್ಗಳು, 12 ಫ್ರಿಡ್ಜ್ಗಳು, ಹಾಗೆ 10 ಟಿವಿ ಸೆಟ್, 8 ವಿಸಿಆರ್, 1 ವಿಡಿಯೋ ಕ್ಯಾಮೆರಾ, 4 ಸಿಡಿ ಪ್ಲೇಯರ್, ಒಟ್ಟಾರೆಯಾಗಿ ನೋಡೋದಾದ್ರೆ 1040 ವಿಡಿಯೋ ಕ್ಯಾಸೆಟ್ ಸೇರಿದಂತೆ 3 ಐರನ್ ಲಾಕರ್ ಹಸ್ತಾಂತರ ಮಾಡ್ತಾ ಇದೆ.